ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು A3's ಹೋಮ್ ಕಿಚನ್. ಇವತ್ತು ಆಲೂ ಬೋಂಡ ಮಾಡೋದು ಹೇಗಂತ ನೋಡ್ಕೊಳ್ಳುವ. ಇದನ್ನು ನಿಮಗೆ ಸ್ನ್ಯಾಕ್ಸ್ ಟೈಮಲ್ಲಿ ಟೀ ಜೊತೆ ಇಲ್ಲ ಯಾರಾದರೂ ಬಂದರೆ ಹೀಗೆ ಯಾವಾಗಾದರೂ ಮಾಡ್ಬೋದು. ಚೆನ್ನಾಗಿರುತ್ತೆ, ಯಾರು ಬೇಕಾದರೂ ತಿನ್ಬೋದು. ಹೀಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ. ನಾನೊಂದು 5 ಆಲೂಗಡ್ಡೆಯನ್ನು ತೊಗೊಂಡು ಅದನ್ನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಒಂದೂವರೆ ನೀರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. 2 ಹಸಿಮೆಣಸು, ಶುಂಠಿ ಅದನ್ನು ಜಜ್ಕೊಂಡಿದ್ದೇನೆ. ಗೋಡಂಬಿ, ಕರಿಬೇವಿನ ಎಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಮೊದಲು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೇನೆ, 1 ಚಮಚದಷ್ಟು. ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಆಲೂಗಡ್ಡೆ ಅಲ್ವಾ, ಸ್ವಲ್ಪ ಗ್ಯಾಸ್ಟ್ರಿಕ್ಕಿಗೆಲ್ಲ ಸ್ವಲ್ಪ ಒಳ್ಳೆಯದಾಗುತ್ತೆ. ಮತ್ತು ಸ್ವಲ್ಪ 1/4 ಚಮಚದಷ್ಟು ಅಜ್ವೈನನ್ನು ಹಾಕ್ಕೊಳ್ಳಿ. ಮತ್ತು ಕಡಲೆಬೇಳೆ 1 ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಗೋಡಂಬಿನ ಹಾಕ್ಕೊಳ್ತಿದ್ದೇನೆ. ಮತ್ತು ಹಸಿಮೆಣಸು ಮತ್ತು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇವಿನ ಎಲೆನೂ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾದರೆ ಬೇಡ. ನಂತರ ಚಿಕ್ಕದಾಗಿ ಹೆಚ್ಕೊಂಡಿರೋ ನೀರುಳ್ಳಿನ ಹಾಕ್ಕೊಂಡಿದ್ದೇನೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ, ಇದ್ರ ಜೊತೆಗೆ ಹಿಂಗನ್ನು ನೀರಲ್ಲಿ 1 ಚಿಟಿಕೆಯಷ್ಟು ಹಿಂಗನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ಳುವ. ಜೀರಿಗೆ ಮತ್ತು ಅಜ್ವೈನೆಲ್ಲ ಹಾಕೊಳ್ಳೋದ್ರಿಂದ ಆಲೂಗಡ್ಡೆಯಿಂದ ಉಂಟಾಗುವ ಸ್ವಲ್ಪ ಗ್ಯಾಸ್ ಅದನ್ನೆಲ್ಲ ಒಂದು ಸ್ವಲ್ಪ ಪ್ರಿವೆಂಟ್ ಮಾಡುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋದು. ಇದಕ್ಕೆ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಂಡಿದ್ದೇನೆ. ನಂತರ ಸ್ಪೈಸಸ್ ಏನು ಬೇಕೋ ಅದನ್ನು ಹಾಕ್ಕೊಳ್ಳುವ. ಮೊದಲು ಅರಿಶಿಣದ ಪುಡಿ 1/4 ಚಮಚದಷ್ಟು, ಮತ್ತು ಸ್ವಲ್ಪ ಖಾರದ ಪುಡಿ. ಖಾರ ನೋಡ್ಕೊಂಡು ಹಾಕಿ, ಹಸಿಮೆಣಸು ಕೂಡ ಹಾಕಿರ್ತೀರಲ್ವ, ಖಾರ ಕಮ್ಮಿ ಬೇಕಾದವರು ಕಮ್ಮಿ ಹಾಕ್ಕೊಳ್ಳಿ. ಜೀರಿಗೆ ಹೊಡಿ ಇದ್ದರೆ ಸ್ವಲ್ಪ ಜೀರಿಗೆ ಹೊಡಿನೂ ಹಾಕ್ಕೊಳ್ಳಿ. ಇದಿಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಎಲ್ಲ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಲೂಗಡ್ಡೆ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು, ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋ. ಈಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಕಡಲೆ ಹಿಟ್ಟಿದು ಬ್ಯಾಟರ್ ಮಾಡ್ಕೊಳ್ಳುವ. 1 ಕಪ್ ಅಷ್ಟು ಹಾಕ್ಕೊಂಡಿದ್ದೇನೆ, ಮತ್ತೊಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಖಾರ ನೋಡ್ಕೊಂಡು ಹಾಕಿ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತೇನೆ, ಸ್ವಲ್ಪ ಜೀರಿಗೆ ಹೊಡಿ, ಸ್ವಲ್ಪ ಉಪ್ಪು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕ್ಕೊಂಡು ದಪ್ಪ ಬ್ಯಾಟರ್ ಥರ ಮಾಡ್ಕೊಳ್ತೇನೆ. ನೀರು ಎಷ್ಟು ಬೇಕಂತ ಸ್ವಲ್ಪನೇ ಹಾಕ್ಕೊಂಡು ನೋಡಿ, ಒಂದೇ ಸರಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೇನೆ. ಇಷ್ಟಿದ್ರೆ ಸಾಕು. ಈ ಸಮಯದಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಬೇಕಾದರೆ ಹಾಕ್ಕೊಳ್ಳಿ. ನಾನೊಂದು 1/4 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ನಂತರ ಈ ಥರ ಉಂಡೆ ಮಾಡಿಕೊಂಡು ಆ ಬ್ಯಾಟರ್ಗೆ ಫುಲ್ ಕವರ್ ಆಗೋ ತನಕ ಕೋಟ್ ಮಾಡಿ ಕಾದಿರೋ ಎಣ್ಣೆಗೆ ಬಿಡೋದು.
ಈಗ ಅದನ್ನು ಚೆನ್ನಾಗಿ ಎಲ್ಲ ಕಡೆ ಕೆಂಪಾಗೋ ತನಕ ಚೆನ್ನಾಗಿ ಎಲ್ಲ ಕಡೆ ಬೇಯೋ ತನಕ ಫ್ರೈ ಮಾಡ್ಕೋಬೇಕು. ಒಂದು ಸಾಧಾರಣ ಒಂದು 5 ನಿಮಿಷ, 5ರಿಂದ 7 ನಿಮಿಷ ಬೇಕು. ಈಗ ಇದಿಷ್ಟು ಬೆಂದಿದೆ. ಸುಮಾರು ಒಂದು 6ರಿಂದ 7 ನಿಮಿಷ ಬೇಕಾಗಿತ್ತು. ಇದನ್ನೀಗ ತೆಗೆಯುವ. ಹೀಗೆ ಬಿಸಿ ಬಿಸಿಯಾದ ಆಲೂ ಬೋಂಡವನ್ನು ನಿಮ್ಮ ಮನೆಯಲ್ಲೂ ಮಾಡಿ ಇದನ್ನು ಯಾವುದೇ ಚಟ್ನಿ ಅಥವಾ ಕೆಚಪ್ ಜೊತೆ ತಿಂದು ಎಂಜಾಯ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಧನ್ಯವಾದಗಳು.